ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ರಾಶಿ ಚಕ್ರದ ರಾಜಾಧಿಪತಿ ಅನ್ನಿಸಿಕೊಂಡಿರೋ ಸಿಂಹ ರಾಶಿಯವರಿಗೆ ಈ ಫೆಬ್ರವರಿ 2026 ಒಂದು ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು. ಆದರೆ ನೆನಪಿಡಿ, ಅತಿಯಾದ ಆತ್ಮವಿಶ್ವಾಸ ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳೋ ಸಾಧ್ಯತೆಯೂ ಇದೆ. ಈ ತಿಂಗಳು ನಿಮ್ಮ ರಾಜಯೋಗದ ಬಾಗಿಲು ತೆರೆಯುತ್ತಾ ಇಲ್ವಾ? ಹಾಗೆಯೇ ಆರ್ಥಿಕವಾಗಿ ನೀವು ನಿರೀಕ್ಷಿಸಿದ ಆ ದೊಡ್ಡ ಮೊತ್ತ ನಿಮ್ಮ ಕೈ ಸೇರುತ್ತೋ ಇಲ್ವೋ? ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ನೀವು ಎದುರಿಸಲಿರೋ ಆ ಸಣ್ಣ ಬಿರುಗಾಳಿಯಾದರೂ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದಿನ ವಿಡಿಯೋದಲ್ಲಿ ನಾವು ವಿಶ್ಲೇಷಿಸಲಿದ್ದೇವೆ. ನಿಮ್ಮ ಅದೃಷ್ಟದ ಬಣ್ಣ, ನೀವು ಮಾಡಲೇಬೇಕಾದ ಆ ಸಣ್ಣ ಪರಿಹಾರದ ಬಗ್ಗೆ ಸಹ ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋನ ತಪ್ಪದೆ ನೀವು ಕೊನೆವರೆಗೂ ನೋಡಿ. ಫೆಬ್ರವರಿ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಹೇಗಿರುತ್ತೆ ಅಂತ ನೋಡೋದಾದರೆ ಮಿಶ್ರ ಫಲದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಸೂರ್ಯ ಮತ್ತು ಬುಧನ ಸಂಚಾರದಿಂದಾಗಿ ನಿಮಗೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಇನ್ನು ನಿಮ್ಮ ನ್ಯಾಯಕತ್ವದ ಗುಣಕ್ಕೆ ಮೆಚ್ಚುಗೆ ಸಹ ಸಿಗಲಿದೆ. ಆದರೆ ನಿಮ್ಮ ಏಳ್ಗೆಯನ್ನು ಸಹಿಸದವರು ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸಬಹುದು. ಹಾಗಾಗಿ ನೀವು ಸಹೋದ್ಯೋಗಿಗಳ ಜೊತೆ ಅಂತರ ಕಾಯ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಹೊಸ ಕೆಲಸಕ್ಕೆ ಪ್ರಯತ್ನ ಪಡೋರು ನಿಮಗೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಶುಭ ಸಮಾಚಾರವನ್ನು ನೀವು ಕೇಳ್ತೀರಿ. ವ್ಯಾಪಾರಸ್ಥರಿಗೆ ಈ ತಿಂಗಳು ಬಹಳ ಲಾಭದಾಯಕ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಕಬ್ಬಿಣ, ಎಣ್ಣೆ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರೋರಿಗೆ ಹೆಚ್ಚಿನ ಧನಲಾಭ ಆಗುತ್ತೆ. ಇನ್ನು ಹಳೆ ಬಾಕಿ ಹಣ ಸಹ ನಿಮಗೆ ವಸೂಲಿಯಾಗುತ್ತೆ. ಆದರೆ ಈ ತಿಂಗಳು ನೀವು ಯಾವುದೇ ದೊಡ್ಡ ಮೊತ್ತದ ಸಾಲವನ್ನು ಯಾರಿಗೂ ಕೊಡಬೇಡಿ. ಅದು ನಿಮಗೆ ವಾಪಸ್ ಬರೋದು ತುಂಬಾ ಕಷ್ಟ ಆಗ್ಬೋದು. ನೀವು ಹೂಡಿಕೆ ಮಾಡೋ ಮೊದಲು ನೀವು ಪತ್ನಿ ಅಥವಾ ತಜ್ಞರ ಸಲಹೆಯನ್ನು ಪಡೆಯಿರಿ. ಕೃಷಿ ನಂಬಿದ ಸಿಂಹ ರಾಶಿಯವರಿಗೆ ಈ ತಿಂಗಳು ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತೆ. ಇನ್ನು ಬೆಳೆಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಸಹ ಕಂಡುಬರುತ್ತೆ. ಸರ್ಕಾರದಿಂದ ಸಿಗೋ ಸವಲತ್ತುಗಳಿರ್ಬೋದು ಅಥವಾ ಸಬ್ಸಿಡಿಗಳು ಸಹ ದೊರೆಯೋ ಸಾಧ್ಯತೆ ಕೂಡ ಹೆಚ್ಚಾಗಿ ಗೋಚರಿಸ್ತಾ ಇದೆ. ಇನ್ನು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಸಿಗುತ್ತೆ. ಸಿಂಹರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧ ವಿಚಾರದಲ್ಲಿ ನೋಡೋದಾದರೆ ಶಾಂತಿ ನೆಲೆಯಾಗಲಿದೆ. ಹಿರಿಯರ ಆರೋಗ್ಯ ಸುಧಾರಿಸುತ್ತೆ. ಆದರೆ ನಿಮ್ಮ ಸಿಟ್ಟಿನ ಸ್ವಭಾವದಿಂದಾಗಿ ನಿಮ್ಮ ಸಂಗಾತಿಯ ಮನಸ್ಸಿಗೆ ನೋವಾಗೋ ಸಂಭವವಿದೆ. ಇನ್ನು ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೀಬೋದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೀವು ಮಾಡೋ ಹೂಡಿಕೆ ಇದೆಯಲ್ಲ, ಇದು ಭವಿಷ್ಯದಲ್ಲಿ ಉತ್ತಮ ಫಲ ನಿಮಗೆ ನೀಡಲಿದೆ. ಸಿಂಹರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ನೀವು ತುಂಬಾ ಎಚ್ಚರದಿಂದಿರಬೇಕಾಗುತ್ತೆ. ನಿಮಗೆ ಕಣ್ಣು ಮತ್ತು ಬೆನ್ನು ನೋವಿನ ಸಮಸ್ಯೆಗಳು ಎದುರಾಗ್ಬೋದು. ಅತಿಯಾದ ಮಾನಸಿಕ ಒತ್ತಡವನ್ನು ನೀವು ತಲೆಗೆ ಹಾಕ್ಕೊಬೇಡಿ. ನೀವು ಪ್ರತಿದಿನ ನೀವು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು, ಹಾಗೆಯೇ ನೀವು ವಾಕಿಂಗ್ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಹಿತಕಾರಿ. ಸಿಂಹರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 1, 5, 9. ಅದೃಷ್ಟದ ಬಣ್ಣ ಬಂದು ಕೇಸರಿ, ಕೆಂಪು ಮತ್ತು ಬಂಗಾರದ ಬಣ್ಣ. ಅದೃಷ್ಟದ ದಿನ ಭಾನುವಾರ ಮತ್ತು ಮಂಗಳವಾರ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸ್ಕೊಬೇಕು ಅಂದರೆ ನೀವು ಈ ಸರಳ ಕ್ರಮಗಳನ್ನ ಅನುಸರಿಸಿ. ನೀವು ಪ್ರತಿನಿತ್ಯ ನೀವು ಬೆಳಗ್ಗೆ ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿ. ಆದಷ್ಟು ಮಟ್ಟಿಗೆ ಹಿರಿಯರ ಅಥವಾ ತಂದೆಯ ಆಶೀರ್ವಾದವನ್ನು ನೀವು ಪಡೆಯಿರಿ. ನೀವು ಭಾನುವಾರ ನೀವು ಗೋಧಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡೋದು ನಿಮಗೆ ಶುಭ ತರುತ್ತೆ. ಈ ಮಾಹಿತಿ ನಿಮಗೆ ಉಪಯೋಗ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೆ ಹಾಗೆ ಬಂಧುಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಿನನಿತ್ಯದ ರಾಶಿ ಭವಿಷ್ಯಕ್ಕಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.